ನೀವೊಂದು ಕೊಡಿ. ಮಿಕ್ಸಿಗೆ ಅಭಿಮಾನಿಗಳೇ ಸುಧಾ ನೋಡು, ನನ್ನ ನಿನ್ನ ಮದುವೆ ಆಗಿ 55 ವರ್ಷ ಆಯಿತು. ಇದ್ರಿಗೂ ಭಗವಂತ ನಮಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟಿದ್ದಾರೆ. ಅದೇ ಥರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಮಗೆ ಕೊಡ್ತಾರೆ. ನಾವು ಸುಖ ಕೊಟ್ಟಾಗ ಮರಿಬಾರ್ದು, ದುಃಖ ಕೊಟ್ಟಾಗ ದೇವರ ತೆಗಳಬಾರ್ದು. ಆದ್ದರಿಂದ ಇದು ಮನುಷ್ಯರ ರೋಗ ಬರ್ತದೆ, ಮಾರಕ ರೋಗ ಬರ್ತದೆ. ಈ ಥರ ಕಾಯಿಲೆ ಎಷ್ಟೋ ಬಂದೊಟ್ಟೋಗಿದೆ. ಅವಾಗ ತಡೆಯೋ ಶಕ್ತಿ ಇತ್ತು. ಸುಮ್ಮನೆ ಅವಾಗ ಎಂಥ ಇದರಲ್ಲಿ ಸರಿಯುವಂಥ ಕಷ್ಟ ಶಕ್ತಿ ಕೊಟ್ಟಿದ್ದೆ. ಏನಾಯಿತು, ಭಗವಂತ ಒಂದೇ ಸಮಯ ಇಟ್ಟಿರಲ್ಲ. ಯಾಕಂದರೆ ಬೇರೆಯವ್ರ ಕಡೆಯೂ ಗಮನ ಕೊಡ್ಬೇಕು. ಅದೇ ಥರ ಎಲ್ಲರೂ ನೋಡ್ಕೊಳ್ಬೇಕು. ನಾವು ರಾಜ್ಕುಮಾರ್ ಬಿ ಸರೋಜಾ ಇದ್ದಂಗೆ ಭಾಗ್ಯವಂತರ ಪಿಕ್ಚರ್. ಹಾಗೆ ಆಗಲಮ್ಮ. ನೋಡು, ನಮಗೆಲ್ಲ ಜೀವನದಲ್ಲಿ ಆದರ್ಶ ಅಷ್ಟೇ ರಾಜ್ಕುಮಾರ್ ಅವರು, ಭಾರತಮ್ಮನವರು, ಹೀಗೆ ಅನೇಕ ಹಿರಿಯ ಸಾಹಿತಿಗಳು ಮತ್ತು ಕಲಾವಿದರು, ಬಂಧು ಬಾಂಧವರು ಎಲ್ಲ ಅವೆಲ್ಲರೂ ಉದಾಹರಣೆ. ಯಾಕಂದರೆ ಅವರೆಲ್ಲರೂ ಹಾಗೆ ಕೊಟ್ಟ ಪಾಠದಲ್ಲೇ ನಾವು ಮುಂದುವರಿತಿದ್ದೀವಿ ಅಲ್ವಾ. ಆದ್ದರಿಂದ ನಮಗೇನು ಅಂದರೆ ಈ ಅನುಭವ ಯಾವುದು, ನಮ್ಮ ಲವ್ ಮ್ಯಾರೇಜ್ ಇಬ್ಬರದು. ಕಲಾವಿದರು ನಾವಿಬ್ಬರು, ಆರ್ಟಿಸ್ಟ್. ನಾನು ಆರ್ಟಿಸ್ಟ್, ಅವರು ಆರ್ಟಿಸ್ಟ್. ಸಣ್ಣ ವಯಸ್ಸಿಂದ ನಾವು ಜೊತೆಗೆ ಪಾಠ ಮಾಡಿದವರು. ನನ್ನ 7 ವರ್ಷ ಇರೋ ನನಗೂ 7-8 ವರ್ಷ ಅಷ್ಟೇ. ಅವರಿಂದ ಜೊತೆಲಿ ಪಾತ್ರ ಮಾಡ್ತಾಯಿದ್ವಿ. ಈಗ ಅವಳು ಸ್ವಲ್ಪ ಕಪ್ಪಗಿದ್ಲು, ಹೇ ಹೋಗಿ ಆ ಕಡೆ ಅದ್ಬಿಟ್ಟು ಬೆಳ್ಳಿರೋ ಹುಡುಗರು ಯಾರು ಇರ್ತಾರೋ ಕಪ್ಪಿದೆ ಅವರ ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ದೆ. ಆ ದಿನಗಳು ಒಂಥರ. ಆದರೆ ನೋಡಿ, ಋಣಬಂಧರು ಬೇಡ ಪತಿ ಪಶುಪತಿ ಅಲ್ಲಿ ಅಂತಾರಲ್ಲ, ಅದೇ ಥರ ಋಣ ಏನಿತ್ತು. ಇವಳನ್ನೇ ಮದುವೆ ಮಾಡ್ಕೊಂಡು ಭಾಳ ಸಿಂಪಲ್ಲ ಮದುವೆ ಆದ್ವಿ, ಮತ್ತು ಚೆನ್ನಾಗಿದ್ದೀವಿ. ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಇರಲಿ. ಜೈ ಕರ್ನಾಟಕ. ಮತ್ತು